ತುಳುನಾಡಿನಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಕಾಂತಾರದ ಬಗ್ಗೆ ದೈವ ಯಾವುದೇ ಅಭಯದ ನುಡಿ ನೀಡಿಲ್ಲ. ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಕೆಲವೊಂದು ರೀತಿಯಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ದೈವದ ವೇಷಭೂಷಣವನ್ನ ತೊಟ್ಟು ಅದೇ ರೀತಿಯಾಗಿ ನಡವಳಿಕೆಯನ್ನ ಮಾಡ್ತಿದ್ದಾರೆ, ಅನುಕರಣೆಯನ್ನ ಮಾಡ್ತಿದ್ದಾರೆ. ಕಾಂತಾರ ಚಿತ್ರದ ಬಳಿಕ ದೈವಗಳ ಅನುಕರಣೆ ಜಾಸ್ತಿ ಆಗ್ತಾ ಇದೆ, ಅಪಹಾಸ್ಯ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಕಾಂತಾರ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೈವ ಒಂದು ನುಡಿಯನ್ನ ನುಡಿದಿತ್ತು ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಆ ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿ ಈಗ ಸ್ಪಷ್ಟನೆ ಕೊಟ್ಟಿದೆ. ಕಾಂತಾರ ಚಿತ್ರದ ಬಳಿ ದೈವಗಳ ಅನುಕರಣೆ, ಅಪಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುಳುನಾಡಿನ ದೈವಾರಾಧಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಪಿಲ್ಚಂಡಿ ದೈವದ ಬಳಿ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಹುಚ್ಚು ಕಟ್ಟಿದವರನ್ನ ಹುಚ್ಚು ಕಟ್ಟಿಸುತ್ತೇನೆ, ಹಣವನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಅಂತ ದೈವ ನುಡಿದಿತ್ತು. ಈ ನುಡಿಯ ವಿಚಾರವೇ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದಿದ್ದು. ಕಾಂತಾರದ ಬಗ್ಗೆ ದೈವದ ನುಡಿ ಅನ್ನುವ ರೀತಿಯಲ್ಲಿ ಮಾತುಗಳು ಬಿಂಬಿತ ಆಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈವಸ್ಥಾನ ಆಡಳಿತ ಮಂಡಳಿ ಒಂದು ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿ ದೈವ ನುಡಿದಿದ್ದು ಯಾವುದೇ ಚಲನಚಿತ್ರದ ಬಗ್ಗೆ ಆಗಿರ್ಲಿ, ಚಲನಚಿತ್ರ ತಂಡದ ಬಗ್ಗೆ ಆಗ್ಲಿ ದೈವ ನುಡಿದಿಲ್ಲ. ಸದ್ಯ ಮೂಡಿರುವ ಗೊಂದಲಕ್ಕೆ ದೈವ ದೇವರ ಆಡಳಿತ ಮಂಡಳಿ ಹೊಣೆಗಾರರಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಮಂಗಳೂರು ತಾಲೂಕಿನಲ್ಲಿರುವಂತಹ ಪಡುಪೆರಾರ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪಿಲಿಚಾಮುಂಡಿಯ ಹತ್ರ ಒಂದು ಪ್ರಶ್ನೆಯನ್ನ ಕೇಳಲಾಗತ್ತೆ. ಈ ರೀತಿಯಾಗಿ ದೈವದ ಅನುಕರಣೆ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಅಪಹಾಸ್ಯ ಮಾಡಿದ ವಿಚಾರಕ್ಕೆ ದೈವ ಒಂದು ನುಡಿಯನ್ನ ನುಡಿದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಪಿಲಿಚಂಡಿ ದೈವವೇ ನುಡಿದಿದೆ, ಕಾಂತಾರ ಚಿತ್ರತಂಡದವರ ಬಗ್ಗೆ ಈ ಮಾತು ಹೇಳಲಾಗಿತ್ತು ಅನ್ನುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇದೀಗ ಆಡಳಿತ ಮಂಡಳಿ ಕೊಟ್ಟಂತಹ ಸ್ಪಷ್ಟನೆ ಏನು? ಹಾಗಾದ್ರೆ ಯಾರಿಗೆ ಆ ನುಡಿಯನ್ನ ನುಡಿದಿದ್ದು? ನವಿತಾ, ಕಾಂತಾರ ಚಾಪ್ಟರ್ 1 ನಲ್ಲಿ ಸಾಕಷ್ಟು ದೈವಗಳ ಬಗ್ಗೆ ಅವಹೇಳನ ಮಾಡಲಾಗಿದೆ, ಅದನ್ನ ತಪ್ಪಾಗಿ ಚಿತ್ರಿಸಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು. ತುಳುನಾಡಿನ ಹಲವು ದೈವಾರಾಧಕರು ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೈವಾರಾಧನಾ ಸಂರಕ್ಷಣಾ ವೇದಿಕೆ ಪಡುಪೆರಾರದಲ್ಲಿರುವಂತಹ ಬಲವಂಡಿ ಮತ್ತು ಪಿಲಿಚಂಡಿ ದೈವಸ್ಥಾನದಲ್ಲಿ ಒಂದು ರೀತಿಯಾಗಿ ನಿವೇದನೆಯನ್ನು ಮಾಡಿಕೊಂಡಿತ್ತು. ಅಲ್ಲಿ ಸೇವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಯುವಕರು ಬಂದು ದೈವದ ಬಳಿ ಒಂದು ನಿವೇದನೆ ಮಾಡಿಕೊಂಡಿದ್ರು, ಈ ರೀತಿಯಾಗಿ ಅಪಚಾರಗಳು ಆಗ್ತಾ ಇದೆ ಅಂತೇಳಿ. ಆಗ ದೈವ ಒಂದು ಅಭಯವನ್ನ ಕೂಡ ನಿಟ್ಟಿತ್ತು. ಆದ್ರೆ ಆ ಬಳಿಕ ಆದಂತಹ ಬೆಳವಣಿಗೆ ಬಗ್ಗೆ ಈಗ ಆ ದೈವಸ್ಥಾನದ ಆಡಳಿತ ಮಂಡಳಿಗ ಸ್ಪಷ್ಟನೆ ಕೊಟ್ಟಿರುವಂತದ್ದು. ದೈವ ಆ ಸಂದರ್ಭದಲ್ಲಿ ಕಾಂತಾರದ ಚಿತ್ರದ ಬಗ್ಗೆ ಉಲ್ಲೇಖ ಮಾಡಿ ಅಥವಾ ರಿಷಬ್ ಶೆಟ್ಟಿ ಅವರನ್ನ ಉಲ್ಲೇಖ ಮಾಡಿ ಯಾವುದೇ ಹೇಳಿಕೆಯನ್ನ ಕೊಟ್ಟದ್ದಲ್ಲ. ಯುವಕರು ಬಂದು ಇಲ್ಲಿ ನಿವೇದನೆ ಮಾಡುವಂತಹ ಸಂದರ್ಭದಲ್ಲಿ ಅಭಯದ ನುಡಿಯನ್ನ ಕೊಟ್ಟಿರುವಂತದ್ದು. ಅದು ಪಿಲಿಚಂಡಿ ಅಥವಾ ಬಲವಂಡಿ ದೈವ ಅಂತಲ್ಲ, ತುಳುನಾಡಿನಲ್ಲಿರುವಂತಹ ಎಲ್ಲ ದೈವಗಳಿಗೂ ಅಷ್ಟೇ. ಏನಾದ್ರೂ ಕಷ್ಟ ಅಥವಾ ಮನವಿಯನ್ನ ದೈವದ ಮುಂದೆ ಹೇಳಿದ್ರೆ ಅಭಯನ್ನ ಕೊಡುವಂತದ್ದು ಇಲ್ಲಿನ ದೈವಗಳಿಗೆ ಇರುವಂತಹ ಶ್ರೇಷ್ಠವಾದ ಶಕ್ತಿ. ಅದೇ ಕೆಲಸವನ್ನ ಆ ಕ್ಷೇತ್ರದಲ್ಲಿ ಕೂಡ ಮಾಡಲಾಗಿದೆ. ಆದ್ರೆ ಅಲ್ಲಿಂದ ಹೊರಬಂದಂತ ಕೆಲ ಯುವಕರು ಮಾಧ್ಯಮಗಳಿಗೆ ತಪ್ಪಾಗಿ ಹೇಳಿದ್ದಾರೆ. ಕಾಂತಾರ ಚಿತ್ರದ ಬಗ್ಗೆ ದೈವ ಈ ರೀತಿಯಾಗಿ ಹೇಳಿದೆ ಎಂಬ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಹೇಳಿದ್ದಾರೆ ಎಂಬ ಸ್ಪಷ್ಟೀಕರಣದ ಲೆಟರ್ ಅಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಅವರ ಹೇಳಿಕೆಗೂ ಇಲ್ಲಿನ ದೈವಸ್ಥಾನದ ಆಡಳಿತ ಮಂಡಳಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಮತ್ತು ಈ ದೈವ ಹೇಳಿರುವಂತದ್ದು ಕಾಂತಾರ ಚಿತ್ರದ ಬಗ್ಗೆ ಅಲ್ಲ, ಚಿತ್ರದ ನಟನ ಬಗ್ಗೆ ಕೂಡ ಅಲ್ಲ. ದೈವ ಹೇಳಿರುವಂತದ್ದು ಅಲ್ಲಿನ ಕೆಲ ಯುವಕರು ಬಂದಂತಹ ನಿವೇದನೆಗಾಗಿ ಅವರು ಅಭಯವನ್ನ ಕೊಟ್ಟಿರೋದಷ್ಟೇ. ಯಾವುದೇ ರೀತಿಯಾಗಿ ಚಿತ್ರತಂಡಕ್ಕೆ ದೈವ ಯಾವುದೇ ವಿಚಾರವನ್ನ ಹೇಳಿಲ್ಲ ಅಂತೇಳಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವತ್ತು ಹಾಗಾದ್ರೆ ದೈವ ಏನ್ ಹೇಳಿತ್ತು, ಯುವಕರು ಏನು ಹೇಳಿದ್ರು ಅನ್ನೋ ಬಗ್ಗೆ ಕೇಳೋದಾದ್ರೆ, ಅವತ್ತು ಯುವಕರು ಬಂದು ಹೇಳಿರುವಂತದ್ದು ದೈವ ಹೇಳಿತ್ತು ಯಾರೆಲ್ಲ ದೈವದ ಹೆಸರು ಹೇಳಿ ದುಡ್ಡನ್ನ ಮಾಡ್ತಾರೋ ಅವರ ಆ ದುಡ್ಡನ್ನೆಲ್ಲವೂ ಕೂಡ ಆಸ್ಪತ್ರೆಗೆ ಸೇರಿಸುವಂತೆ ಮಾಡ್ತೀನಿ, ಯಾರೆಲ್ಲ ಹುಚ್ಚು ಕಾಡ್ತಾರೋ ಅವರಿಗೆ 1 ವರ್ಷದೊಳಗೆ ಅದರ ನೇರವಾದ ಪರಿಣಾಮವನ್ನು ಅವರಿಗೆ ತೋರಿಸ್ತೀನಿ ಎಂಬ ಬಗ್ಗೆ ದೈವ ಈ ರೀತಿಯಾಗಿ ಹೇಳಿತ್ತು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಗೆ ಕೆಲ ಸಂಘಟನೆಯ ಪ್ರಮುಖರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಅಂತ ಹೇಳಿಕೆಗಳು ಕೂಡ ಯಾವುದೇ ರೀತಿಯಾಗಿ ಆಗಿಲ್ಲ. ಚಿತ್ರದ ಬಗ್ಗೆ ದೈವ ಯಾವುದೇ ರೀತಿಯಾಗಿ ಅಭಯವನ್ನ ಅಥವಾ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಕೇವಲ ಅವರ ನಿವೇದನೆಗೆ ಒಂದು ಅಭಯದ ನುಡಿಯನ್ನು ಕೊಟ್ಟಿರೋದಷ್ಟೇ. ಯಾವುದೇ ಚಿತ್ರತಂಡಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಎಂಬ ಮಾಹಿತಿಯನ್ನು ಈಗ ಅಲ್ಲಿನ ದೈವಸ್ಥಾನದ ಆಡಳಿತ ಮಂಡಳಿ ಒಂದು ರೀತಿಯಾಗಿ ಸ್ಪಷ್ಟೀಕರಣ ಕೊಡ್ತಾ ಇದೆ. ಈ ಮೂಲಕವಾಗಿ ಇಲ್ಲಿ ತನಕ ಆಗ್ತಾ ಇರುವಂತಹ ಚರ್ಚೆಗೆ ಒಂದು ಹೊಸ
ದಿಕ್ಕನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕಾಂತಾರ ಚಿತ್ರ ಬಿಡುಗಡೆಯಾದ ಬಳಿಕ ನಾನಾ ರೂಪದಲ್ಲಿ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅದರಲ್ಲೂ ಕೂಡ ಕೆಲ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ವಿರೋಧಗಳನ್ನು ಕೂಡ ಮಾಡಿತ್ತು. ಜೊತೆಗೆ ಕುಂದಾಪುರ ಮತ್ತು ತುಳುನಾಡು ಈ ರೀತಿಯಾಗಿ ಭಾಷಾವಾರು ಗಲಾಟೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇತ್ತು. ಈಗಾಗಲೇ ಪೊಲೀಸ್ ಠಾಣೆಗೆ ಹಲವಾರು ಮಂದಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಥ್ರೆಟ್ ಕಾಲ್ ಕೂಡ ಬಂದಿದೆ. ಹಲವರಿಗೆ ಬೆದರಿಕೆ ಕೂಡ ಇದರ ಮೂಲಕವಾಗಿ ಬಂದಿರುವಂತದ್ದು. ಆದ್ರೆ ಇದೀಗ ದೈವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು, ಮುನ್ನೆ ಪಡುಪೆರಾರದ ಪಿಲಿಚಂಡಿ ಅಥವಾ ಬಲವಂಡಿ ದೈವ ಕಾಂತಾರ ಚಿತ್ರದ ಬಗ್ಗೆ ಯಾವುದೇ ರೀತಿಯಾಗಿ ನುಡಿಯನ್ನ ಕೊಟ್ಟಿಲ್ಲ. ಅಲ್ಲಿ ಬಂದಂತ ಯುವಕರಿಗೆ ಕೇವಲ ಅಭಯದ ನುಡಿಯನ್ನ ಮಾತ್ರ ಕೊಟ್ಟಿರೋದೆಂಬ ಸ್ಪಷ್ಟನೆಯನ್ನ ಈಗ ದೈವಸ್ಥಾನದ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.